ಮೊದಲನೇದಾಗಿ ವಿಶ್ವವಿಖ್ಯಾತ ದಸರಾ ಹಬ್ಬದ ಶುಭ ಕಾಮನೆಗಳನ್ನು ತಮ್ಮ ಮೂಲಕ ನಾಡಿನ ಜನತೆಗೆ ತಿಳಿಸೋದಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ಮತ್ತು ಬುಕರ್ ಪ್ರಶಸ್ತಿ ವಿಜೇತೆ ಭಾನು ಮುಷ್ತಾಕ್ ಅವರು ವಿಶ್ವವಿಖ್ಯಾತ ದಸರಾವನ್ನು ಚಾಮುಂಡಿ ಬೆಟ್ಟದ ಮೇಲೆ ಅವರು ಉದ್ಘಾಟನೆ ಮಾಡ್ತಕ್ಕಂಥದ್ದಕ್ಕೆ ಯಾರು ಏನೇ ವಿರೋಧ ಮಾಡಿದ್ರು ಕೋರ್ಟ್ ಕೂಡ ಇವತ್ತಿನ ದಿವಸ ಕ್ಲಿಯರೆನ್ಸ್ ಕೊಟ್ಟಿದೆ. ಉಚ್ಚ ನ್ಯಾಯಾಲಯ ಹಿತಾಸಕ್ತಿ ಅರ್ಜಿಯನ್ನು ಇವತ್ತೆಲ್ಲ ಅರ್ಜಿಗಳನ್ನು ಕೂಡ ಅದನ್ನು ವಜಾ ಮಾಡಿ ಇವರೇ ಭಾನು ಮುಷ್ತಾಕ್ ಅವರೇ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥವ್ರು ಹೇಳ್ತಾರೆ. ಆದ್ದರಿಂದ ಅದನ್ನು ಕೂಡ ನಾನು ಸ್ವಾಗತ ಮಾಡ್ತಾ ಭಾನು ಮುಷ್ತಾಕ್ ಅವರು ವಿಶ್ವವಿಖ್ಯಾತ ದಸರಾವನ್ನು ಉದ್ಘಾಟನೆ ಮಾಡಿ. ಮತ್ತು ಇವತ್ತು ನಾನು ನೋಡ್ತಾ ಇದ್ದೇನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯ ಸರ್ಕಾರದ ಪರಿಶಿಷ್ಟ ಪಂಗಡಗಳ ನಿರ್ದೇಶನಾಲಯ ಮತ್ತು ಅದರ ಪ್ರಧಾನ ಕಾರ್ಯದರ್ಶಿಗಳ ಮೂಲಕ ಕುರುಬರನ್ನು ಎಸ್ಟಿಗೆ ಸೇರಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಸಭೆ ಕೂಡ ಇವತ್ತು ಕರೆಸಿದ್ದಾರೆ. ಅವರ ನಿರ್ದೇಶನದ ಮೇಲೆಗೆ ಕರೆದಿರುವಂಥದ್ದು. ಇವತ್ತೇನಾಗಿದೆ, ಕುರುಬ ಸಮುದಾಯ ಎಸ್ಟಿ ಟ್ಯಾಗ್ ಬೇಕು ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯ ಎಂದೂ ಕೂಡ ತನ್ನ ಕ್ಯಾಬಿನೆಟಲ್ಲಿ ಇಟ್ಟು ಪಾಸ್ ಮಾಡಿದವರಲ್ಲ. ಅವರು ಅದಕ್ಕೆ ವಿರೋಧವಾಗಿ ನಿಂತಿದ್ದಂಥವರು ಸಿದ್ದರಾಮಯ್ಯ. ಬಟ್ ಎಸ್ಟಿ ಟ್ಯಾಗ್ ಆಗಬೇಕು ಅಂತಂತೇಳಿ BJP ಸರ್ಕಾರದ ಬಸವರಾಜ ಬೊಮ್ಮಾಯಿಯವ್ರ ಸರ್ಕಾರದಲ್ಲಿ ನಾವೆಲ್ಲರೂ ಕೂಡ ಅವ್ರನ್ನ ಒತ್ತಾಯ ಮಾಡಿ ಅವತ್ತಿನ ದಿವಸಕ್ಕೆ ಅವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಕಳಿಸಿದ್ರು ಮತ್ತು ಕುಲಶಾಸ್ತ್ರ ಅಧ್ಯಯನವನ್ನು ಕೂಡ ಮಾಡಿ ಕಳಿಸಿದಂಥ. ಬಟ್ ಆದರೆ ಏನಾಯಿತು, ನಂತರ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಾಗ ಏನಾಯಿತು, ಅದನ್ನು ಸುಮ್ಮನೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬಿಟ್ರು. ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು. ಅದು ಎಲ್ಲಿಗೆ ಹೋಗಬೇಕಾಗಿತ್ತದು? ಕುಲಶಾಸ್ತ್ರ ಅಧ್ಯಯನಲ್ಲಾಗಿರುವಂಥದ್ದು RGI ಹೋಗಬೇಕಾಗಿತ್ತು. ಇಲ್ಲಿಗೆ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಅಲ್ಲಿಗೆ ಕಳಿಸ್ಬೇಕಾಗಿತ್ತು. ಬಟ್ ಸುಮ್ಮನೆ ಏನೋ ಕಳಿಸ್ಬೇಕಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಟ್ರೈಬಲ್ ಡಿಪಾರ್ಟ್ಮೆಂಟ್ಗೆ ಅದನ್ನು ಕಳಿಸಿದ್ರು. ಬಟ್ ಕಾನೂನು ಪ್ರಕಾರ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ. ಸಿದ್ದರಾಮಯ್ಯನವರ ಸರ್ಕಾರನೂ ಕೂಡ ಇದಕ್ಕೆ ಅನ್ಯಾಯ ಮಾಡ್ತಿದ್ರು. ರಿಜಿಸ್ಟ್ರಾರ್ ಆಫ್ ಇಂಡಿಯಾಕ್ಕೆ ಕಳಿಸಿದ್ರು ಬದಲು, ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಕಳಿಸಿದ್ರು ಬದಲು ನೇರ ಟ್ರೈಬಲ್ ಪ್ರಿನ್ಸಿಪಲ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಕಳಿಸಿದ್ರು ತಪ್ಪು. ಬೇಕಂತ ಮಾಡಿದ್ದದ್ದು. ಯಾಕೆ ನಿಮ್ಮದೇ ಸರ್ಕಾರ, ನೀವೇ ಮುಖ್ಯಮಂತ್ರಿ, ನಿಮ್ಗೇನಾದರೂ ಕೂಡ ಕುರುಬರು ಎಸ್ಟಿ ಟ್ಯಾಗ್ ಆಗಬೇಕು ಅಂತ ನಿಮಗೆ ನಿಜಕ್ಕೂ ಕಳಕಳಿ ಇದ್ದರೆ ಕಾನೂನು ಪ್ರಕಾರ ಹೋಗ್ತಾ ಇತ್ತು. ನಿಮ್ಗೆ ಇಷ್ಟ ಇಲ್ಲ. ಯಾಕೆಂತಂದರೆ ಸುಮಾರು 350 ಕಿಲೋಮೀಟರ್ಗಳು ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದಿಂದ ಬೆಂಗಳೂರು ತನಕ ಪಾದಯಾತ್ರೆ ಆಯಿತು. ನಾವೆಲ್ಲ ಪಾದಯಾತ್ರೆಯಲ್ಲಿ ಸೇರಿದ್ದು. ನಾವು ಏನಾಯಿತು, ನೀವು ಅವತ್ತು ಅಲ್ಲೂ ವಿರೋಧ ಮಾಡಿದ್ರಿ. ಯಾಕೆ ಬೇಕಾಗಿತ್ತು ಈ ಪಾದಯಾತ್ರೆ ಅಂತಕ್ಕಂಥದ್ದು. ಹಾಗಾಗಿ ಎಂದೂ ನೀವು ಈಗ ಯಾತಕ್ಕೆ ಟ್ರೈಬ್ ಆಗಬೇಕು ಅಂತ ಇಂಡೈರೆಕ್ಟಾಗಿ ಏನೇನೋ ಮಾಡಿಸ್ತಾ ಇದ್ದೀರಿ? ನಿಮಗೆ ಕಷ್ಟ ಬಂದಿದೆ, ಈಗ ಸಂಕಷ್ಟ ಬಂದಿದೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಭಾಳಷ್ಟು ಜನ ಕಾಂಗ್ರೆಸ್ಸಲ್ಲಿ ಒತ್ತಾಯ ಬಂದಿರೋದ್ರಿಂದ ನೀವೀಗ ಕುರುಬರನ್ನ ಬನ್ನಿಯಪ್ಪ ಅಂತ ನೀವು ಸಂತೋಷವಾಗಿರುವಾಗ ಕುರುಬರನ್ನ ಒದ್ದಿದ್ದೀರಾ. ನಿಮಗೆ ಕಷ್ಟ ಬಂದಾಗ, ಸಂಕಷ್ಟ ಬಂದಾಗ ಬನ್ನಿ ಅಂತ. ಆದ್ದರಿಂದ ನೀವು ಕುರುಬರಿಗೆ ಏನೂ ಮಾಡಲಿಲ್ಲ. ಕುರುಬರಿಗೆ ಏನೂ ಆಗಲಿಲ್ಲ ಅಂತ ಇದನ್ನೇನೋ ಮಾಡೋಕ್ಕೆ ಹೊರಟಿದ್ರಿ. ಏನು ಮಾಡಿದ್ರಿ ಕುರುಬರಿಗೆ ಹೇಳಿ? ತನು ಮನ ಧನ ಅರ್ಪಣೆ ಆಯಿತು ಆ ಸಮಾಜದಿಂದ ನಿಮಗೆ. ಏನು ಮಾಡಿ ಮತ್ತೀಗ ನೀವೇನು ಕಾಗಿನೆಲೆ ಮಹಾಸಂಸ್ಥಾನ ಕಟ್ಟಿದವರು ಅಲ್ಲ.
ನೀವು ಯಾವ ನಮ್ಮ ಜೊತೆ ಇರಲೂ ಇಲ್ಲ ಅವತ್ತಿನ ದಿವಸ. ನೀವಾಗಲೂ ಯಾರೂ ಇರಲಿಲ್ಲ ಅವತ್ತಿನ ದಿವಸ. ಯಾರು ಮುಖಡ ಪಾತ್ರದವ್ರು ಕಟ್ಕೊಂಡು ನೀವೆಲ್ಲರೂ ತುಳಿದ್ರೆ ಹೊರತು ಕುರುಬರಲ್ಲಿ ನೀವು ಯಾರನ್ನೂ ಬೆಳೆಸಲಿಲ್ಲ ಸಿದ್ದರಾಮಯ್ಯ. ನನ್ನಾದಿಯಾಗಿ ತುಳಿದ್ರಿ ನೀವು. ಕುರುಬ ಸಮುದಾಯದ ನಾಯಕತ್ವವನ್ನು ನೀವು ತುಳಿತಾ ಬಂದರೆ ಹೊರತು ಬೆಳೆಸಲಿಲ್ಲ. ನೀವು ಯಾರನ್ನು ಬೆಳೆಸಿದ್ರಿ? ಇವತ್ತೇನೋ ಸಂಕಷ್ಟ ಬಂದಿದೆ, ನೀನು ಬಾ, ಅವ್ನು ಬಾ, ಇವನು ಬಾ ಅಂತ ಹೇಳಿ. ಸೊ ಹಾಗಾಗಿ ನಾನು ಕೂಡ ಹೌದು, ಟ್ರೈಬ್ ಆಗಬೇಕು ಅಂತಕ್ಕಂಥ ನಾವು ಕೂಡ ಹೋರಾಟ ಮಾಡ್ಕೊಂಬಂದವರು. ಯಾವ ಹೋರಾಟದಲ್ಲೂ ಕೂಡ ನೀವು ಯಾರಿಗೂ ಬೆಂಬಲ ಕೊಟ್ಟವರಲ್ಲ, ನೀವು ಯಾರಿಗೂ ಬೆಂಬಲ ಕೊಟ್ಟವರು. ಬಟ್ ಇವತ್ತು ನಿಮಗೆ ಕಷ್ಟ ಬಂದಿದೆ ಅಂತ ವಿದ್ಯುತ್ ಅಲ್ಲ. ಹಾಗಾಗಿ ನೀವು ಯಾವ ಹಿಂದುಳಿದ ವರ್ಗದವರು ಸಹಾಯ ಮಾಡಿದ್ರಿ ಸಿದ್ದರಾಮಯ್ಯ? ಹಿಂದುಳಿದ ವರ್ಗದ ನಾಯಕ ಮತ್ತು ಅದು ಯಾವ ಹೋರಾಟಗಾರ? ನಮ್ಮ ಕೆಲವರು ಸ್ನೇಹಿತರು, ಸಿದ್ದರಾಮಯ್ಯ ಯಾವ ಹೋರಾಟ ಮಾಡಿದ್ಯಪ್ಪ? ನಾವು ನೀವೆಲ್ಲ ಮೈಸೂರಲ್ಲೇ ಓದಿದವರು. ಒಂದು ವಿದ್ಯಾರ್ಥಿ ಚಳುವಳಿಲಿ ಇದ್ದವನಲ್ಲ ನೀನು, ರೈತ ಚಳುವಳಿಲಿ ಇದ್ದವನಲ್ಲ. ನಂಜುಂಡಸ್ವಾಮಿಯು ಸ್ನೇಹಿತ ಅಷ್ಟೇ. ವಿದ್ಯಾರ್ಥಿ ಚಳುವಳಿಲಿಲ್ಲ, ಯಾವ ಚಳುವಳಿಲೂ ಇಲ್ಲ. ನೀನು ಹೋರಾಟ ಎಲ್ಲಿ ಹೋರಾಟ ಮಾಡಿದಪ್ಪ ನೀನು? ಹೇಳಪ್ಪ, ನೀನು MLA ಆಗೋಕ್ಕೆ ಮುಂಚೆ ನೀನು ಯಾವ್ಯಾವ ಹೋರಾಟದಲ್ಲಿ ಇದ್ದು? ಎಲ್ಲೂ ಇಲ್ಲ ನಿಮ್ಗೆ. ಹೋರಾಟಗಾರ ಯಾವ ಹೋರಾಟ? ಬರೀ ಸುಳ್ಳು ಹೇಳ್ಕೊಂಡ್ರು. ಹಾಗಾಗಿ ಇದೊಂದು ನಾಟಕ ಇವತ್ತು ಶುರು ಮಾಡಿದ್ದೀರಿ. ನಾಟಕ ಶುರು. ನೀವೇನು ಕೊಟ್ಟಿದ್ದೀರಿ ಕುರುಬರಿಗೆ? ಕೊಟ್ಟವನು ಪುಣ್ಯಾತ್ಮ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಪುಣ್ಯಾತ್ಮ ದೇವರಾಜ್ ಅರಸ್ 1974 ಹಾವನೂರು ಕಮಿಷನ್ ರಿಪೋರ್ಟ್ ಮೂಲಕ. ಹಾವನೂರು ಕಮಿಷನ್ ರಿಪೋರ್ಟ್ನ ಕಂಡ್ರೆ ಅಂತ ಅವರು ಭೀಮಣ್ಣ ಕಂಡ್ರೆ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಹರಿದು ಬಿಸಾಕಿದ್ರು. ಬಟ್ ದೇವರಾಜರಸು ಅದಕ್ಕೆ ಬಿಡೋದು ಅದು ಜಾರಿ ಆಯಿತು. ಇವತ್ತೇನಾದರೂ ಕೂಡ ಸಿದ್ದರಾಮಯ್ಯ ಕುರುಬರು ಮಕ್ಕಳು ಯಾರಾದರೂ AC, DC, DYSP ಅವ್ರ ಅಳಿಯಿಂದಿರೋ ಮಕ್ಕಳು ಅವರು ದೇವರಾಜರಸು ನೀನು ಏನು ಕೊಟ್ಟಪ್ಪ ಕುರುಬರಿಗೆ? ಈ ಥರ ಹಿಂದುಳಿದ ವರ್ಗದವರು ಏನು ಕೊಟ್ಟೆ ಹೇಳು? ಈ ನಾಯಕ ಸಮಾಜನ ಎಷ್ಟಿ ಮಾಡಿದ್ಯಾರು? ದೇವೇಗೌಡರು 1992 93 he was Chandrasekhar government. ದೇವೇಗೌಡರು he was the MP from Hassan. ತಮ್ಮ ಇನ್ಫ್ಲೂಯೆನ್ಸ್ ಚಂದ್ರಶೇಖರ್ ಉಪಯೋಗಿಸ್ತಾರೆ. ಏನು ಮಾಡಿದ್ದೀರಿ ನೀವು? ಯಾವ ಹಿಂದುಳಿದ ವರ್ಗಕ್ಕೂ ಏನೂ ಮಾಡಿದವನಲ್ಲ ನೀವು. ಸುಮ್ಮನೆ ಬರೀ ಬೊಗಳೆ ಹೊಡ್ಕೊಂಡು ಏನಪ್ಪ ಹೇಳಪ್ಪ, ಅದು ಯಾರು ಬೆಳೆಸಿದ್ಯಾ ನೀನು ಕುರುಬರಲ್ಲಿ? OBCದು ನೋಡ್ರಿ, ಎಲ್ಲ ಬೋರ್ಡ್ ಆ್ಯಂಡ್ ಕಾರ್ಪೊರೇಷನ್ ಖಾಲಿ ಬಿದ್ದಿದ್ದಾವೆ. 2.5 ವರ್ಷ ಆಯಿತು. ನೀನು OBC ಲೀಡರಲ್ಲನಪ್ಪ, ಯಾಕೆ ಮತ್ತೆ ತುಂಬಿಲ್ಲ? ಯಾರನ್ನೂ ಅಧ್ಯಕ್ಷ ಮಾಡಲಿಲ್ಲ, ಅಲ್ಲಿಗೆ ದುಡ್ಡು ಅಲಾಟ್ ಮಾಡಲಿಲ್ಲ. ನೀವು OBC ಲೀಡ್ರ ನೀನು? ಏನಪ್ಪ, ನಿಮ್ಗೆ ಯಾವ ಕನ್ಸರ್ನೂ ಇಲ್ಲ ರೀ, ಯಾವ ಕನ್ಸರ್ನೂ ಇಲ್ಲ.